ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ಹಾಕಬೇಕು. ಯಾಕಪ್ಪ ಹಾಕಬೇಕು ಅಂದರೆ ಬಿಸ್ಲರಿನಾಗ ತಾವರೆ ಹೂವು ಅಲ್ಡಲ್ಲ, ಕೆಸರಿನಾಗೆ ತಾವರೆ ಹೂವು ಅಲ್ಡೋದು. ಸರ್ಕಾರಿ ಶಾಲೆಗೆ ತಾಯಂದರು ಗಟ್ಟಿ ತೀರ್ಮಾನ ಮಾಡಿದ್ರೆ ಯಾವ ಸರ್ಕಾರಿ ಶಾಲೆ ಮುಚ್ಚಲ್ಲ. ನಿಮಗೆ ಸರ್ಕಾರಿ ಸೌಲಭ್ಯ ಬೇಕು, ಬಸ್ ಫ್ರೀ ಬೇಕು, ಸರ್ಕಾರಿ ಶಾಲೆ ಬೇಡ ಅನ್ನೋಕ್ಕೆ ಹೋಗಬೇಡಿ. ನನ್ನ ಹೆಣ್ಣುಮಗಳು ಪ್ರಥಮವಾಗಿ 1ನೇ ಕ್ಲಾಸಿಂದವರೆಗೂ ಇದುವರೆಗೂ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ನೀವು ಖಾಸಗಿ ಶಾಲೆಗೆ ಓದ್ತೀರಾ, ಡೊನೇಷನ್ ಕಷ್ಟನೋ ಪಟ್ಟ ಕಟ್ತೀರಾ. ಕಟ್ಟಾದ ಮೇಲೆ ಗೇಟಿಂದ ಆಚೆ ನಿಂತಿರ್ಬೇಕಾಗ್ತದೆ ನಿಮ್ಮ ಮಗ ಬರಬೇಕು ಅಂದರೆ. ಧರಣಿ ವೀಕ್ಷಕರಿಗೆ ಸುಸ್ವಾಗತ. ಸರ್ಕಾರಿ ಶಾಲೆ ಯಾವುದೇ ಆಗಲಿ ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸಿ. ಯಾಕಪ್ಪ ಸೇರಿಸ್ಬೇಕು ಅಂದರೆ ಸರ್ಕಾರಿ ಶಾಲೆನ ಕಲಿತವರು ಮೇಧಾವಿಗಳಾಗ್ತಾರೆ, ಒಬ್ಬೊಬ್ರು ಒಂದೊಂಥರ ಮೇಧಾವಿಗಳಾಗ್ತಾರೆ. ಯಾಕೆ ಅಂದರೆ ಇಲ್ಲಿ ಮೊದಲನೇದು ನೀವು ಖಾಸಗಿ ಶಾಲೆಗೆ ಓದ್ತೀರಾ, ಡೊನೇಷನ್ ಕಷ್ಟನೋ ಪಟ್ಟ ಕಟ್ತೀರಾ. ಕಟ್ಟಾದ ಮೇಲೆ ಗೇಟಿಂದ ಆಚೆ ನಿಂತಿರ್ಬೇಕಾಗ್ತದೆ ನಿಮ್ಮ ಮಗ ಬರಬೇಕು ಅಂದರೆ. ಹೆಣ್ಮಕ್ಳು ಧೈರ್ಯ ಮಾಡಬೇಕು. ನನ್ನ ಮಗಳು ಎಲ್ಲಿದ್ರು ಮಗಳು ಖಾಸಗಿಗಿಂತ ಸರ್ಕಾರಿ ಶಾಲೆನಾಗೆ ಪ್ರಥಮ ಸಖತ್ ಓದ್ತಾರೆ ಅನ್ನೋದು ತಾಯಂದ್ರಿಗೆ ಗಟ್ಟಿ ಮನಸ್ಸು ಮಾಡಿದ್ರೆ ಯಾವ ಸರ್ಕಾರಿ ಶಾಲೆನೂ ಬಾಕ್ಲಾಕಲ್ಲ. ಗಂಡಸಾದವನು ದುಡಿತಾರೆ, ಈಗ ಹೆಣ್ಮಕ್ಳು ದುಡಿಯೋಕೆ ಹೋಗ್ತಾರೆ. ನನ್ನ ಮಗಳು ಚೆನ್ನಾಗಿ ಪ್ರೈವೇಟ್ ಸ್ಕೂಲಲ್ಲಿ ಓದಲಿ ಅಂತ. ನಮ್ಮ ಸರ್ಕಾರಿ ಶಾಲೆನೇ ಬೆಟ್ರು. ನಮ್ಮ ಸರ್ಕಾರಿ ಶಾಲೆ ಪ್ರತಿಯೊಂದು ಯಾವುದೇ ಜಿಲ್ಲೆ ಯಾವುದೇ ತಾಲೂಕಾಗಲಿ ಸರ್ಕಾರಿ ಶಾಲೆಗೆ ಸೇರಿಸಿ. ಹೆಣ್ಮಕ್ಳು ಶೋಕಿ ನೋಡೋಕೆ ಹೋಗಬೇಡಿ. ನನ್ನ ಮಗಳು ಬಸ್ನಾಗ ಹೋಗ್ಬತ್ತಾಳೆ, ಬಸ್ನಾಗ ನಡೆಯೋದು ಬೇಡವಾ ಮಕ್ಕಳು, ಕಾಲುಗಳು ನೊಯ್ಯೋದು ಬೇಡವಾ, ಆರೋಗ್ಯ ಬೇಡವಾ ಮಕ್ಕಳು ಗಟ್ಟಿ ಆಗೋದು ಬೇಡವಾ. ಮಣ್ಣಿನಲ್ಲಿ ಆಟ ಆಡಿದ್ರೇ ಮಕ್ಕಳು ಗಟ್ಟಿ ಆಗೋದು. ಸರ್ಕಾರಿ ಶಾಲೆಗೆ ತಾಯಂದರು ಗಟ್ಟಿ ತೀರ್ಮಾನ ಮಾಡಿದ್ರೆ ಯಾವ ಸರ್ಕಾರಿ ಶಾಲೆ ಮುಚ್ಚಲ್ಲ. ನಿಮಗೆ ಸರ್ಕಾರಿ ಸೌಲಭ್ಯ ಬೇಕು, ಬಸ್ ಫ್ರೀ ಬೇಕು, ಸರ್ಕಾರಿ ಶಾಲೆ ಬೇಡ ಅನ್ನೋಕ್ಕೆ ಹೋಗಬೇಡಿ. ಎಲ್ಲ ಹೆಣ್ಮಕ್ಳು ಧೈರ್ಯ ಮಾಡಿ ಸರ್ಕಾರಿ ಶಾಲೆಗೆ ಸೇರಿಸಿ. ಅದರಲ್ಲಿ ನಾನು ಒಬ್ಬ ನನ್ನ ಹೆಣ್ಣುಮಗಳು ಪ್ರಥಮವಾಗಿ 1ನೇ ಕ್ಲಾಸಿಂದವರೆಗೂ ಇದುವರೆಗೂ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ನನ್ನ ಮಗಳು ಈ ಶಾಲೆನಾಗೆ ಪರ್ಸೆಂಟೇಜು 80ರಿಂದ 95. 8ನೇ ಕ್ಲಾಸ್ಗೆ 9ನೇ ಕ್ಲಾಸಿಗೆ 90ಕ್ಕೆ ಬಂತು, SLCಗೆ 95ಕ್ಕೆ ಬಂತು. ಇದೇ ಶಾಲೆನಾಗೆ ನನ್ನ ಮಗಳು, ಬೇರೆದಲ್ಲ. ನನ್ನ ಮಗಳಿಗೆ ನಾನು ಹೇಳ್ತೀನಿ, ಇದೇ ಥರ ನೀವು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ಹಾಕಬೇಕು. ಯಾಕಪ್ಪ ಹಾಕಬೇಕು ಅಂದರೆ ಬಿಸ್ಲರಿನಾಗ ತಾವರೆ ಹೂವು ಅಲ್ಡಲ್ಲ, ಕೆಸರಿನಾಗೆ ತಾವರೆ ಹೂವು ಅಲ್ಡೋದು. ಆದ್ದರಿಂದ ಸರ್ಕಾರಿ ಶಾಲೆಗೆ ಹಾಕಬೇಕು. ಸರ್ಕಾರಿ ಶಾಲೆ ಉಳಿಸ್ರಿ, ಸರ್ಕಾರಿ ಶಾಲೆ ಬೆಳೆಸ್ರಿ. ಎಲ್ಲೇ ಇರಲಿ, ಯಾವುದೇ ಶಾಲೆ ಆಗಲಿ ಸರ್ಕಾರಿ ಶಾಲೆಗೆ ಹಾಕಿ. ಇಲ್ಲಿನ ಇತಿಹಾಸ ಏನಾದ್ರು ಗೊತ್ತರ ನಿಮಗೆ? ಅಳ್ಮಳಿಗೆ ಬಾಗಿಲು ಶಾಲೆದು ಇನ್ನೊಂದು ಶಾಲೆ ಕಟ್ಟಲು ಆಗದಾಗ ಒಂದು ವೀರ್ಗಲ್ಲು ಸಿಕ್ಕಿದೆ. ಆ ವೀರ್ಗಲ್ಲು ಎಷ್ಟನೇ ಶತಮಾನದ್ದು ನಮಗೆ ಗೊತ್ತಿಲ್ಲ. ಅದರಲ್ಲಿ ಏನಿದೆ, ತಾಯಿ ಮಗನ ಕರ್ಕೊಂಡು ಹೋಗ್ತಿದ್ದಾರೆ, ತಂದೆ ಪಕ್ಕದಾಗಿದ್ದಾರೆ. ಶಾಲೆಗೆ ತಂದೆ ತಾಯಿಯಂದರು ಮಕ್ಕಳನ್ನ ಸೇರಿಸೋದಕ್ಕೆ ಕರ್ಕೊಂಬಂತರ ಇದೆ. ಆದರೆ ಈ ವೀರಗಲ್ಲು ಎಷ್ಟನೇ ಶತಮಾನದ್ದು ನಮಗೆ ಗೊತ್ತಿಲ್ಲ. ಇಲ್ಲಿ ಒಂದು ಕಾಲದಾಗ ಗುರುಕುಲ ಇತ್ತೇನೋ. ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬರು ಸೇರಿಸಲೇಬೇಕು. ಇದು ಕಡ್ಡಾಯ ಅಲ್ಲ. ಆದರೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂದರೆ ಇಂಥ ಶಾಲೆಗೆ ಸೇರಿಸಿದ್ರೇ ವಿದ್ಯಾವಂತರಾಗೋದು.